ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ UPSCಗೆಲ್ಲ ಯಾರೀಗ UPSC 2025ಗೆ ಅಪ್ಲೈ ಮಾಡ್ತಿದ್ದೀರಾ, ಸೊ OBC ಆ್ಯಂಡ್ EWS ಕ್ಯಾಂಡಿಡೇಟ್ಸ್ಗೆ ಸಿಕ್ಕಾಪಟ್ಟೆ ಒಂಥರ ಗೊಂದಲ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರ್ಬೋದು ಅಥವಾ ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಿರ್ಬೋದು. ಸೊ ಈ ರೀತಿಯಾದಂಥ ಒಂದೊಂದು ಕ್ವೆಶ್ಚನ್ಸ್ ಈಗ ರೈಸ್ ಆಗಿದೆ. ಆ್ಯಂಡ್ ನಾನು ಈ ವಿಡಿಯೋನ ತುಂಬ ನಿಧಾನಕ್ಕೆ ಲೇಟಾಗಿ ಮಾಡ್ತಿದ್ದೀನಿ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಲೇಟಾಗಿ ಅನ್ನೋದಕ್ಕಿಂತ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನನಗೆ ಯೂಟ್ಯೂಬಲ್ಲಿ ಎಲ್ಲೇ ಹುಡುಕಿ ಜಾಲಾಡಿದ್ರು ನನಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ಸೊ ಐ ಡೋಂಟ್ ನೋ, ನನಗೇನಾದ್ರು ಗೊತ್ತಿಲ್ಲದೆ ಯೂಟ್ಯೂಬಲ್ಲಿ ಇದ್ರೂ ದಟ್ಸ್ ಫೈನ್. ಬಟ್ ನನಗೆ ನನ್ನ ಒಂದು ಆಸ್ಪಿರೆಂಟ್ ಗ್ರೂಪಿಗೆ ನಾನು ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ತೀರಾ. ಆ್ಯಂಡ್ ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ UPSCಗೆ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕವನ್ನು ಮುಂದೂಡಿದ್ದಾರೆ. ಸೊ ಆ ಡೇಟ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ. OBC ಆ್ಯಂಡ್ EWS ಸರ್ಟಿಫಿಕೇಟ್ ಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು, ಗೊಂದಲಗಳಿದ್ವು. ಸೊ ಅವನ್ನೆಲ್ಲ ನಾನು ಇವಾಗ ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ ಏನೇನಿದ್ವು ಅಂತ. ಆ್ಯಂಡ್ ಈ ಒಂದು ಇಶ್ಯೂಸ್ ನಾನು ಕೂಡ ಫೇಸ್ ಮಾಡಿದೆ. ಯಾಕೆಂದರೆ UPSC ಆಸ್ಪಿರೆಂಟ್ಸ್ ಅಂದ ಕೂಡಲೇ ನಮಗೆಲ್ಲದು ಗೊತ್ತಿರಬೇಕು ಅನ್ನೋದೇನಿಲ್ಲ. ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋದಲ್ಲಿ ನನಗೆ ಏನು ತಿಳ್ಕೊಂಡೆ, ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಏನಂತ ಅಂದರೆ, ನಾವು OBC ಅಂಡರಲ್ಲಿ ಬರ್ತೀವಿ. ಸೊ OBC ಅಂಡರಲ್ಲಿ ಬಂದಾಗ ನನಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ. 156 ಸೆಂಟ್ರಲ್ ಲಿಸ್ಟಲ್ಲಿ ನಮ್ಮದು 156ಅಲ್ಲಿ OBC ಇತ್ತು. ಸೊ ಒಕ್ಕಲಿಗಾಸ್ ಅಂತೆಲ್ಲ ಬಂದಾಗ ಅಲ್ಲಿ ರೂರಲ್ ಓನ್ಲಿ ಅನ್ನೋದನ್ನು ನಾನು ನೋಡಿಲ್ಲ. ಸೊ ಆಮೇಲೆ ನಾನೇನು ಮಾಡ್ತೀನಿ, ಹೋಗಿ ನಾನು ಅದಕ್ಕೆ ಅರ್ಜಿ ಕೂಡ ಹಾಕ್ತೀನಿ. ಅಂದರೆ ನಾನೇನು ಅಂದ್ಕೊಂಡೆ OBC ಸರ್ಟಿಫಿಕೇಟ್ ಅಂದರೆ ನಮಗೆ ಸಿಗುತ್ತೆ ಅಂತ. ಬಟ್ ನಾನು ರೂರಲ್ ಓನ್ಲಿ ಅನ್ನೋದನ್ನು ಅಷ್ಟು ಸ್ಪೆಸಿಫಿಕ್ ಆಗಿ ನಾನು ನೋಡಲಿಲ್ಲ. ಸೊ ಅವಾಗೇನಾಯಿತು ಅಂತ ಅಂದರೆ ನನ್ನ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನಾನೇನು ಅನ್ಕೊತೀನಿ, ನಂದು ಇನ್ಕಮ್ ಕೂಡ ಕಮ್ಮಿನೇ ಇದೆ. ಸೊ ಏನು OBC NCLಗೆ ಬೇಕಾಗಿತ್ತೋ ಅಷ್ಟೇ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಅಂದಾಗ ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ನಾನು ಬರೆಯೋದೇ ಬೇಡ ಅಂತ ಅಂದ್ಬಿಟ್ಟು ಒಂದು 2 ಡೇಸ್ ಕೂತ್ಕೊತೀನಿ. ಸೊ ಅವಾಗ ನಮ್ಮ ದೊಡ್ಡಪ್ಪ ಹೇಳಿದ್ರು, ಸೊ ಇಲ್ಲ ನೀನು EWSಯಿಂದ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸಲ ಗೂಗಲ್ ಮಾಡಿ ನೋಡ್ತೀನಿ ಯಾಕೆ ಬೇಕು, ಸೊ ಈ ರೀತಿ ಎಲ್ಲ ಅಟೆಂಪ್ಟ್ಸ್ನ ಸುಮ್ಮನೆ ಇದು ಮಾಡ್ಕೊಳ್ಳೋದೆಲ್ಲ ಯಾಕೆ ಬೇಕು ಅಂತ ಅಂದ್ಬಿಟ್ಟು. ನಾನು ಇಲ್ಲಿ ಕೇಳಿರುವಂಥ ಕ್ವೆಶ್ಚನ್ ಬಂದುಬಿಟ್ಟು, ನಾನು OBC ಕ್ಯಾಂಡಿಡೇಟ್ ಆಗಿ EWSಗೆ ಹಾಕ್ಬೋದಾ ಅಂತ ಕೇಳಿದ್ದೀನಿ. ಸೊ ನೋ ಅಂತ ಹೇಳಿದೆ. ಅಲ್ಲಿ ಹೇಳಿರೋದೇನು ಅಂತ ಅಂದರೆ, ನಾನು ಇದೇ ಕನ್ಫ್ಯೂಷನಲ್ಲಿದ್ದೆ. ಸೊ OBC ಸೆಂಟ್ರಲ್ ಲೀಸ್ಟಲ್ಲಿ ಏನು ಬರ್ತೀವಲ್ವಾ, ಸೊ ಆ ರೀತಿ ಬಂದಾಗ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ EWSಗೆ. ಅದೇ ನಾವು OBC ಸ್ಟೇಟಲ್ಲಿ ಇರ್ತೀವಲ್ವಾ, ಸೊ ಸ್ಟೇಟ್ ಲೀಸ್ಟಲ್ಲಿ ಆವಾಗ ನಾವು ಅಪ್ಲೈ ಮಾಡ್ಬೋದು. OBC ಸೆಂಟ್ರಲ್ ಲಿಸ್ಟಲ್ಲಿ NCLನ ಇಶ್ಯೂ ಮಾಡಬೇಕು ಅನ್ನೋದಾದರೆ ಅಲ್ಲಿ ಕ್ರೈಟೀರಿಯಾಸ್ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಏನಂತ ಅಂದರೆ ಓನ್ಲಿ ಫಾರ್ ರೂರಲ್ ಪೀಪಲ್ಸಿಗೆ ಮಾತ್ರ. ಸೊ ಅರ್ಬನ್ ಪೀಪಲ್ಸ್ ನಮ್ಮಂಗೆ ಸಿಟಿಲಿ ಯಾರು ಇರ್ತಾರಲ್ಲ ಅವರಿಗೆ OBC ಸೆಂಟ್ರಲ್ ಲಿಸ್ಟಲ್ಲಿ ಸಿಕ್ಕೋದಿಲ್ಲ. ಅದೊಂದು ಕಾರಣಕ್ಕೋಸ್ಕರ ಈ ರೀತಿ ಅಂತ ನನಗೆ ತುಂಬ ದೊಡ್ಡ ಆಫೀಸರ್ಸ್ ಕೂಡ ಹೇಳಿದರು. ಬಟ್ ಅಂದರೆ ಒಂಥರ ಮನಸ್ಸಲ್ಲಿ ಚೆಕ್ ಮಾಡೋಣ ಅಂತ ಅಂದಾಗ, ಸೊ ನಾನು ಈ ರೀತಿ ಚೆಕ್ ಮಾಡಿದಾಗ ನನಗೆ ಆನ್ಸರ್ ಸಿಕ್ತು. ಸೊ ನನ್ನ ಮೊದಲನೇ ಅಟೆಂಪ್ಟ್ ನಾನಿನ್ನು ಜಸ್ಟ್ ಸುಮ್ಮನೆ ಒಂದು ಅಟೆಂಪ್ಟ್ ಕೊಟ್ಬಿಡೋಣ ಅಂದ್ಕೊಂಡೆ. ಯಾಕೆಂದ್ರೆ ನನಗೆ 9 ಅಟೆಂಪ್ಟ್ಸ್ ಇತ್ತಲ್ಲ. ಸೊ ನನಗೆ ಮುಂಚೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಆ್ಯಂಡ್ ನನಗೆ ಸೆಂಟ್ರಲ್ ಲಿಸ್ಟಲ್ಲಿ ಅವಾಗ ಏನಕ್ಕಿದ್ದೆ ಅಂದರೆ, ನಾನಿದ್ದಂಥ ಏರಿಯಾ ಹೋದಷ್ಟವರೆಗೂ ಅದು ರೂರಲಿಗೆ ಬರ್ತಾಯಿತ್ತು. ಈಗ ಅದನ್ನು ಸಿಟಿ ಅಂತಲೇ ಡಿಕ್ಲೇರ್ ಮಾಡಿರೋದ್ರಿಂದ ನನಗೆ ಅಲ್ಲಿ ರೂರಲ್ ಅಂತ ಅಂದ್ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇದನ್ನು ಚೆಕ್ ಮಾಡಿದೆ. ಸತಿ ನಾನು OBC ಅಂಡರ್ ಬರ್ತಿದ್ದೀನಿ, ಈ ಸಲ ನಾನು EWS ಅಂಡರ್ ಬರಿಬೋದಾ ಅಂತ ಅಂದಾಗ, ಹೌದು ನಾವು ಈ ಅಟೆಂಪ್ಟ್ನಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ EWSಗೆಲ್ಲ ಏನೆಲ್ಲ ಕ್ರೈಟೀರಿಯಾಸ್ ಇದೆ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಟಾಗಿ ಇದೇ ರೀತಿ ಹೋಗ್ಬಿಟ್ಟು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಓಕೆನಾ? ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಬಂದುಬಿಟ್ಟು ತುಂಬ ಥಾಟ್ಸ್ ಬಂತು. ಏನಂತ ಅಂದರೆ, ನಮ್ಮದು ಲೈಕ್ ಏನಂತ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾವು ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBCಗೆ ನಾವು ಇದ್ರೂ ಕೂಡ ಆ್ಯಂಡ್ ನಮ್ಮ ಫಿನಾನ್ಷಿಯಲ್ ಕಮ್ಮಿ ಇದ್ರೂ ಕೂಡ ಯಾಕೆ ಸೆಂಟ್ರಲಲ್ಲಿ ಈ ರೀತಿ ಆಯಿತು ಅಂತ ಅಂದಾಗ, ನನಗೆ ಈ ರೀತಿ ಒಂದಷ್ಟು ಕ್ವಶನ್ಸ್ ನಾನು ಮಾಡಿದಾಗ ನನಗೆ ಗೂಗಲಲ್ಲಿ ಇಷ್ಟು ಆನ್ಸರ್ ಸಿಕ್ತು. ಬಟ್ ನನಗೆ ಇಷ್ಟು ಒಂದೇ ವಿಡಿಯೋನಲ್ಲಿ ನನಗೆ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ, ನನಗೆ ಸಿಗಲಿಲ್ಲ. ಸೊ ನಾನು ಅಂದ್ಕೊಂಡೆ ನನ್ನ ಥರನೇ ತುಂಬ ಜನ ಈ ರೀತಿ ಫೇಸ್ ಮಾಡ್ತಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಸರ್ಚ್ ಮಾಡಿ ಬಿಡ್ತಿದ್ದೇನೆ ಈ ವಿಡಿಯೋನ. ಈ ವಿಡಿಯೋ ಎಂಡಿಂಗಲ್ಲಿ ಇದ್ರ ಮೇಲೆ ಒಂದು ಆರ್ಟಿಕಲ್ ಬಂದಿದೆ ಪೇಪರಲ್ಲಿ, ಸೊ ನ್ಯೂಸ್ ಪೇಪರಲ್ಲಿ, ಅದನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಕ್ವೆಶ್ಚನ್ ಏನಂತ ಅಂದರೆ, UPSC ರೈಲ್ವೆ ಎಕ್ಸಾಮ್ಸ್ ಈ ರೀತಿಯಾದಂತಹ ಒಂದು ಸೆಂಟ್ರಲ್ ಎಕ್ಸಾಮ್ಸ್ಗೋಸ್ಕರ EWS ಸರ್ಟಿಫಿಕೇಟ್ನ ನಾವೇನು ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊತೀವಿ ವಿತ್ ಸಬ್ಮಿಟಿಂಗ್ ಆಲ್ ದಿ ಟ್ರಸ್ಟೆಡ್ ಅಂದರೆ ಒಂದು ಟ್ರೂತ್ ನಮ್ದು ಏನಿರುತ್ತೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ನಮಗೆ EWS ಸರ್ಟಿಫಿಕೇಟ್ ಸಿಗುತ್ತೆ ಫಾರ್ ಏನು ಸೆಂಟ್ರಲ್ ಎಕ್ಸಾಮ್ಸ್ಗೋಸ್ಕರ. ಸೊ ಅದೆಲ್ಲ ಆದಮೇಲೆ ನಮ್ಮ ಒಂದು ಸ್ಟೇಟ್ OBC ಸರ್ಟಿಫಿಕೇಟು
ಯಾವ ರೀತಿ ಯೂಸ್ ಆಗುತ್ತೆ ಅಥವಾ ಯೂಸ್ ಆಗಲ್ವಾ ಅಂತ. ಡೆಫಿನೆಟ್ಲಿ ಸ್ಟೇಟ್ ಪರ್ಪಸ್ಗೆ OBC ಸರ್ಟಿಫಿಕೇಟ್ ಏನು ಸ್ಟೇಟ್ ಇಶ್ಯೂ ಮಾಡಿರುತ್ತಲ್ಲ ಇದು ಸ್ಟೇಟ್ ಲೀಸ್ಟ್ನಿಂದ ಅದು 100% ನಿಮಗೆ ಯೂಸ್ ಆಗೇ ಆಗುತ್ತೆ. ಆ್ಯಂಡ್ ಇದು ಏನಾದ್ರು ಕ್ಲಾಶ್ ಆಗುತ್ತಾ, ನಮಗೇನಾದ್ರು ಮತ್ತೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನೂ ಆಗೋದಿಲ್ಲ. EWS ಸರ್ಟಿಫಿಕೇಟ್ ಸೆಂಟ್ರಲ್ ಲಿಸ್ಟು ನಿಮಗೆ ಬಂದಿರೋದು ಓನ್ಲಿ ಫಾರ್ ದಿ ಎಕ್ಸಾಮಿನೇಷನ್ ಆ್ಯಂಡ್ ಇನ್ನು ಫರ್ದರ್ ಯೂಸಸ್ಗೆ ನಾನು ಈ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ತೋರಿಸ್ಬಿಟ್ಟು ಕಂಪ್ಲೀಟಾಗಿ ಆ ಒಂದು ಆರ್ಟಿಕಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಈವನ್ ಇದು ಏನು ಸ್ಟೇಟ್ OBC ಸರ್ಟಿಫಿಕೇಟ್ ಏನಿದೆ ಅದು ನಿಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ಆಗುತ್ತೆ. ಆ್ಯಂಡ್ ಸ್ಟೇಟ್ನಲ್ಲಿ ಏನು ಬೆನಿಫಿಟ್ ಸಿಗುತ್ತೆ OBC ಕ್ಯಾಂಡಿಡೇಟ್ಸ್ಗೆ ಅದು ಸಿಗುತ್ತೆ. ಆ್ಯಂಡ್ ಸೆಂಟ್ರಲ್ಲಿ EWS ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ನಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೋ ಸೊ ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ನಿಮಗೆ OBC ಸರ್ಟಿಫಿಕೇಟ್ ನಿಮ್ಗೆ ಸಿಗ್ತಿಲ್ಲ ಅಂದವರು ಪ್ಲೀಸ್ ಜನರಲಿಗೆ ಹಾಕೋದಕ್ಕಿಂತ ನನ್ನ ಒಂದು ಏನಂತಾರೆ ಕನ್ಸರ್ನ್ ಅಂತಂದರೆ ಒಂದು 10% ರಿಸರ್ವೇಷನ್ ಇದೆ UPSCಯಲ್ಲಿ EWS ಅವ್ರಿಗೆ. ಆ್ಯಂಡ್ ಕಟ್ ಆಫ್ನ ಒಮ್ಮೆ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಜನರಲಿಗೆ ಹಾಕ್ಬೇಕಾ EWSಗೆ ಹಾಕ್ಬೇಕಾ ಅಂತ. ಸೊ ಲಾಸ್ಟ್ ಮಿನಿಟ್ಗೆ ನಮ್ಮಂಥವ್ರು ಅಂದರೆ ನನ್ನಂಥವ್ರು ಎಕ್ಸ್ಪೆಷಲಿ, ಯಾಕೆಂದರೆ ನಾನು ಈ ಸಲ ಅಟೆಂಪ್ಟ್ ಕೊಡಬಾರ್ದು ಅನ್ನೋ ತುಂಬ ಕನ್ಫ್ಯೂಷನಲ್ಲಿದೆ. ಯಾಕೆಂದರೆ ತುಂಬ ರೀಸನ್ಸ್ ನಾನು ನಿಮಗೆ ಹೇಳಿದ್ದೀನಿ ಯಾಕೆ ಆ ರೀತಿ ಇದ್ದೆ ಅಂತ. ಸೊ ಆ ರೀತಿ ಇದ್ದಾಗ ನಾನು ಈ ಎಂಡಿಂಗಲ್ಲಿ ನಾನು ಕೊಟ್ಟಿದ್ದು, ಯಾಕೆಂದರೆ ನಾನು ಫಿಲಪ್ ಮಾಡಿದ್ದು 7th ನನ್ನ ಒಂದು ಅಪ್ಲಿಕೇಶನ್ನ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಸೊ ಇವಾಗ ನೀವು ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಜಸ್ಟ್ ಯೋಚನೆ ಮಾಡಿ. EWS ಸರ್ಟಿಫಿಕೇಟ್ ಅಟ್ಲೀಸ್ಟ್ ನಿಮಗೆ ಒಂಚೂರು ನೀವೇ ಹೋಗಿ ಕೂತು ಮಾತಾಡಿದ್ರು ಅಟ್ಲೀಸ್ಟ್ ವಿತಿನ್ 2 days ನೀವು ಮಾಡಿಸ್ಕೋಬೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಸೊ ಈ ಒಂದು ಆರ್ಟಿಕಲ್ನ ಕಂಪ್ಲೀಟಾಗಿ ನೀವು ಓದ್ಕೋಬೋದು. ಆ್ಯಂಡ್ ಇಟ್ ವಾಸ್ ಬೆಟರ್, ಕ್ಲಿಯರ್ ಆಗಿದೆ. ಸೊ ಒಂದು ಸ್ವಲ್ಪ ಹೈ ರೆಸಲ್ಯೂಷನ್ಗೆ ಇಟ್ಕೊಂಡ್ರೆ ವಿಡಿಯೋ ನೀವು ಕಂಪ್ಲೀಟಾಗಿ ಇದನ್ನು ಓದ್ಕೋಬೋದು. ಈ ಆರ್ಟಿಕಲಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಂತಂದರೆ OBC ಸೆಂಟ್ರಲ್ ಲಿಸ್ಟಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಬರೋದಕ್ಕಾಗೋದಿಲ್ಲ ಅವರು EWSನ ಸರ್ಟಿಫಿಕೇಟ್ನ ತಗೊಂಡು ಯೂನಿಯನ್ ಗವರ್ನಮೆಂಟ್ ಪೋಸ್ಟ್ಸ್ಗೆ ಎಕ್ಸಾಮ್ಸ್ನ ಬರಿಬೋದು ಅಂತ ಅಂದ್ಬಿಟ್ಟು. ಸೊ ನಾನು ಹೇಳಿದ್ದೇ ಇದೆ ಇಲ್ಲಿ, ಇನ್ನೇನೂ ಇಲ್ಲ. ಬಟ್ EWS ಸರ್ಟಿಫಿಕೇಟ್ನ ನಾವು ತೊಗೋಬೇಕು ಅಂತಂದರೆ ಕೆಲವೊಂದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಅದು ಏನೇನು ಅಂತಲೂ ನೀವು ಒಮ್ಮೆ ನೋಡಿ. ಸೊ ಅದೇನೇ ಇದ್ರೂ ನಿಮಗೆ ಸೆಂಟ್ರಲ್ ಎಕ್ಸಾಮ್ಸ್ಗೋಸ್ಕರ ಮಾತ್ರ ಯೂಸ್ ಆಗುತ್ತೆ ಹೊರತು ಇನ್ನೇನಕ್ಕೂ ನಿಮಗೆ ಲೈಕ್ ಅದರಿಂದ ನಮ್ಮ OBC ರಿಸರ್ವೇಷನ್ ಏನಾದರೂ ಹಾಳಾಗುತ್ತೆ ಅಂದರೆ ಡೆಫಿನೆಟ್ಲಿ ಅದರಿಂದ ಏನೂ ಆಗೋದಿಲ್ಲ. ಸೊ ಒಮ್ಮೆ OBCಯಿಂದ ನೀವು ಜನರಲಿಗೆ ಹೋಗೋದಕ್ಕೂ ಮುಂಚೆ ಒಮ್ಮೆ ಯೋಚನೆ ಮಾಡಿ EWS ಸರ್ಟಿಫಿಕೇಟ್ನ ನೀವು ತೊಗೊಳೋದಕ್ಕೆ ನಿಮಗೆ ಆ ಒಂದು ಕ್ರೈಟೀರಿಯಾನ ನೀವು ಮ್ಯಾಚ್ ಮಾಡ್ತೀರಾ. ಆ್ಯಂಡ್ ವಿತಿನ್ 2-3 days ನಿಮ್ಗೆ ಯಾರಾದರೂ ಅಟ್ಲೀಸ್ಟ್ ನೀವು ಒಂಚೂರು ಆಸ್ಪಿರೆಂಟ್ ಅಂತ ಹೇಳಿ, ಸೊ ನಿಮ್ಮ ಕಷ್ಟನ ನೀವು ಎಲ್ಲೇ ಹೋಗಿ ಹೇಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ, ಯಾರೇ ಆಗಿರೋ ಆಫೀಸರ್ಸ್. ಯಾಕೆಂದರೆ ಯು ಆರ್ ಅ ಫ್ಯೂಚರ್ ಆಫೀಸರ್, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆ್ಯಂಡ್ ಇನ್ನೊಂದು ಈ ವಿಡಿಯೋನಲ್ಲಿ ನಾನು ತಿಳಿಸ್ಬೇಕು, ಯಾಕೆ ಅಂತಂದರೆ ನಾನು ಕೂಡ 9 attempts ಅಲ್ವಾ ಬಿಡು ಆಟ ಆಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಉಂಟು. ಆದರೆ ವಿತಿನ್ ಫಸ್ಟ್ 2 attempts ನಾನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಉಂಟು. ಏನಾಗುತ್ತೆ ಅಂತಂದರೆ ಮನುಷ್ಯನ ಮನಸ್ಸು ಮರ್ಕೋತಿದ್ದಂಗೆ ಅಂತ ಏನೋ ಹೇಳ್ತಾರಲ್ವ, ನಂಗೆ ಅದು ಕಂಪ್ಲೀಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಜಸ್ಟ್ ಹಂಗೆ ಯೋಚನೆ ಮಾಡಿ 9 attemptsಯಿಂದ ಸಡನ್ನಾಗಿ 6 attemptsಗೆ ಬರ್ತೀವಿ. ಸೊ ನಮ್ಮನೇಲಿ ಸುಮ್ಮನೆ ಬರೀ ಒಂದು ಅಟೆಂಪ್ಟ್ ಅಲ್ವಾ ಹೋಗಿ ಕೊಡು ಅಂದರು. ವಿತಿನ್ 6 months ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಸ್ಟ್ರಿ ಅಂದರೆ ಅವಾಗ ಏನು ಅಂತ ನಾನು ತಿಳ್ಕೊಬೇಕಾದ್ರೆ ಸುಮ್ಮನೆ ಹೋಗಿ ಅಟೆಂಪ್ಟ್ ಕೊಟ್ಟಿದ್ದು. ಸೊ ಒಂದು ಅಟೆಂಪ್ಟ್ ಸುಮ್ಮನೆ ಹಾಳಾಗೋಯ್ತು. ಸೊ ಇವಾಗ ನನಗೆ ಉಳಿದಿರುವಂಥದ್ದು ಓನ್ಲಿ 5 attempts. ಸೊ ಅದರಲ್ಲಿ ನನಗೆ ನಂಬಿಕೆ ಇದೆ ವಿತಿನ್ 2 attempts ನಾನು ಮಾಡ್ಕೊತೀನಿ UPSC ಅಂತ. ಸೊ ಅದಕ್ಕೋಸ್ಕರ ನಾನು ಈ ಅಟೆಂಪ್ಟ್ನ ಫಾರೆಸ್ಟಿಗೆ ಕೊಡ್ತಿರೋದು. ಸುಮ್ಮನೆ ಇಲ್ಲಿ ಅಟೆಂಪ್ಟ್ಸ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಫಾರೆಸ್ಟಲ್ಲಿ ಸೇಮ್ ಪ್ರಿಲಿಮ್ಸ್ ಇರುತ್ತೆ. ಸೊ ನಮ್ಮಂಥ ಕ್ಯಾಂಡಿಡೇಟ್ಸೇ ಜಾಸ್ತಿ ಜನ ಬರೀತಿರ್ತಾರೆ. ಸೊ ಡೋಂಟ್ ವರಿ, ಎಷ್ಟೇ ಟಫ್ ಇದ್ರೂ ಕೂಡ ನಾವು ಮನ್ಸು ಮಾಡಿ ಓದೋದಕ್ಕೆ ಕೂರ್ತಿದ್ದೀವಿ ಅಂದರೆ 100% ನಮ್ಮ ಮನಸ್ಸಲ್ಲಿ ನಮ್ಮ ಗೋಲ್ ರೀಚ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಾವು ಸಕ್ಸಸ್ಫುಲ್ ಹಾಗೇ ಆಗ್ತೀವಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.